ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಗಾಲೋಕ ಈ ಒಂದು ಪರಿಕಲ್ಪನೆ ಇಂದು ನೆನ್ನೆಯದಲ್ಲ. ಅನಾದಿ ಕಾಲದಿಂದಲೂ ನಾಗಗಳ ಬಗ್ಗೆ ಸುವಿಸ್ತಾರವಾದ ವಿವರಣೆ ಸಿಗುತ್ತೆ. ಅದರಲ್ಲೂ ಮಹಾಭಾರತದಲ್ಲಿ ನಾಗಗಳ ಬಗ್ಗೆ, ನಾಗಲೋಕದ ಬಗ್ಗೆ ಸಂಬಂಧವೇನು ಅನ್ನೋ ನಿದರ್ಶನವಂತೂ ಎಂದೆಂದಿಗೂ ಮರೆಯಲಾರದ್ದು. ಹೀಗೂ ಇರಬಹುದಾ, ನಿಜಕ್ಕೂ ಇದೆಯಾ ಅನ್ನೋ ಗೊಂದಲಮಯ ಕಲ್ಪನೆಗಳೇ ನಮ್ಮನ್ನು ಆವರಿಸಿಕೊಂಡು ಬಿಡ್ತಾವೆ. ಹಾಗಾಗಿ ಅನಾದಿ ಕಾಲದಿಂದಲೂ ಭಾರತದ ಮಣ್ಣಿನ ಮಕ್ಕಳು ನಾಗಾರಾಧನೆಯನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ತಮ್ಮಂತೆಯೇ ನಾಗಗಳಿಗೂ ಸ್ಥಾನಮಾನವನ್ನು ಕಲ್ಪಿಸಿ ದೈವತ್ವದ ಸಂಕೇತವೆಂದೇ ನಂಬಿದ್ದೇವೆ. ಅದಕ್ಕಾಗಿಯೇ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೇವೆ. ಪುರಾಣಗಳ ಪ್ರಕಾರ ಮಹರ್ಷಿ ಕಶ್ಯಪ ಮತ್ತು ಪತ್ನಿ ಕದ್ರುವಿನಿಂದ ಹುಟ್ಟಿಕೊಂಡವರು ನಾಗಕುಲದವರು ಎಂಬ ಐತಿಹ್ಯವೂ ಇದೆ. ನಾಗಲೋಕ ಪಾತಾಳ ಲೋಕದಲ್ಲಿದೆ ಎಂಬ ನಂಬಿಕೆ ಹಲವರದ್ದು. ಹಾಗೆ ನಾಗಲೋಕವನ್ನ ಪಾತಾಳ ಲೋಕದ ಅತ್ಯಂತ ಸಮೃದ್ಧ ಮತ್ತು ಭವ್ಯ ನಗರವೆಂದು ವಿವರಿಸಲಾಗಿದೆ. ಕೆಲವು ವಿದ್ವಾಂಸರು ನಾಗಲೋಕವನ್ನ ಕೇವಲ ಧಾರ್ಮಿಕ ಪರಿಕಲ್ಪನೆಯಾಗಿರದೆ ಪ್ರಾಚೀನ ಭೂಗತ ನಾಗರಿಕತೆಯ ಸಂಕೇತವಾಗಿದೆ ಎಂದು ನಂಬುತ್ತಾರೆ. ಅಲ್ಲದೆ ಭಾರತದ ಈ ಸ್ಥಳಗಳಲ್ಲಿ ನಾಗಲೋಕಕ್ಕೆ ದಾರಿ ಇದೆ ಎಂದು ನಾನಾ ವಿದ್ವಾಂಸರು ನಂಬುತ್ತಾರೆ. ಅಷ್ಟಕ್ಕೂ ನಾಗಲೋಕದ ವಿವರಣೆ ನಿಜಾನ? ಇದ್ರೆ ಎಲ್ಲಿದೆ, ಹೇಗಿದೆ, ಅಲ್ಲಿಗೆ ತೆರಳೋದಕ್ಕೆ ಯಾವೆಲ್ಲ ಮಾರ್ಗಗಳಿವೆ, ಅದಕ್ಕಾಗಿ ಸಾಮಾನ್ಯ ಮನುಷ್ಯನಾದವನು ಏನು ಮಾಡಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದಲ್ಲಿ ಹಾವುಗಳನ್ನು ದೇವತೆಗಳಿಗೆ ಸಮಾನವೆಂದು ಪರಿಗಣಿಸಲಾಗತ್ತೆ. ಅದಕ್ಕಾಗಿಯೇ ಪ್ರತಿ ವರ್ಷ ನಾಗರ ಪಂಚಮಿಯಂದು ಹಾವುಗಳನ್ನು ಪೂಜಿಸೋದು ವಾಡಿಕೆ. ಈಗಿನ ಪೀಳಿಗೆಯ ಜನರು ಹಾವಿನ ಕುರಿತಾದ ನಂಬಿಕೆಗಳನ್ನು ಕೇವಲ ಧಾರ್ಮಿಕ ನಂಬಿಕೆಗಳೆಂದು ಭಾವಿಸಬಹುದಾದರೂ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳ ಹೆಸರಿನಿಂದ ಪ್ರೇರಿತವಾದ ಅನೇಕ ಸಮುದಾಯಗಳು ಮತ್ತು ನಗರಗಳಿವೆ. ಇದಲ್ಲದೆ ಅನೇಕ ಪ್ರಾಚೀನ ಶಾಸನಗಳು ಹಾವುಗಳಿಗೆ ಸಂಬಂಧಿಸಿದ ಆಸಕ್ತಿದಾಯಕ ಅಂಶಗಳನ್ನು ಚಿತ್ರಿಸ್ತವೆ. ಹಾವುಗಳ ಮೇಲಿನ ಜನರ ನಂಬಿಕೆ ಪೌರಾಣಿಕ ಕಥಾನಕಗಳು ಮತ್ತು ದಂತಕಥೆಗಳಲ್ಲಿ ಅಗಾಧವಾಗಿ ಬೇರೂರಿರುವಂಥದ್ದು. ಪುರಾಣಗಳ ಪ್ರಕಾರ ಹಲವು ಯುಗಗಳ ಹಿಂದೆ ಶಕ್ತಿಶಾಲಿ ಹಾವುಗಳು ಅಸ್ತಿತ್ವದಲ್ಲಿದ್ದವು. ಮಾತ್ರವಲ್ಲ, ನಾಗಲೋಕ ಎಂಬ ಹಾವುಗಳ ನಗರವೂ ಇತ್ತು. ನಾಗಲೋಕವನ್ನ ನಾಗ ಜನಾಂಗದ ವಾಸಸ್ಥಾನವೆಂದು ಪರಿಗಣಿಸಲಾಗಿತ್ತು. ಇದನ್ನ ಭೂಗತ ಲೋಕದ 7 ಹಂತಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ವಿಷ್ಣು, ಗರುಡ ಮತ್ತು ಭಾಗವತ ಪುರಾಣಗಳು ಹಾವುಗಳ ಮೂಲ, ಅವುಗಳ ಪೂಜಾ ವಿಧಾನಗಳು ಮತ್ತು ನಾಗಲೋಕದ ಬಗ್ಗೆ ಅತ್ಯುತ್ತಮವಾದ ವಿವರಣೆಯನ್ನು ಒದಗಿಸ್ತವೆ. ಪುರಾಣಗಳ ಪ್ರಕಾರ ನಾಗಕುಲವು ಮಹರ್ಷಿ ಕಶ್ಯಪ ಮತ್ತು ಅವರ ಪತ್ನಿ ಕದ್ರುವಿನಿಂದ ಹುಟ್ಟಿಕೊಂಡಿರುವಂಥದ್ದು ಎಂಬ ಅಮೋಘವಾದ ಕಥಾನಕವೂ ಇದೆ. ಕದ್ರು ಸಾವಿರಾರು ಸರ್ಪಗಳಿಗೆ ಜನ್ಮ ನೀಡ್ತಾಳೆ. ಅವುಗಳಲ್ಲಿ ಪ್ರಮುಖರಾದವರು ಅನಂತ ಅಥವಾ ಶೇಷನಾಗ, ವಾಸುಕಿ, ತಕ್ಷಕ, ಕುಲಿಕ, ಕಾರ್ಕೋಟಕ, ಮಹಾಪದ್ಮ, ಪದ್ಮ, ಶಂಖ ಇತ್ಯಾದಿ. ಹಾಗೆ ಪದ್ಮ ಪುರಾಣಗಳ ಪ್ರಕಾರ ನಾಗಲೋಕವು ಭೂಮಿಯ ಕೆಳಗಿರುವ ಒಂದು ಲೋಕವಾಗಿದ್ದು ಅಲ್ಲಿಗೆ ಸೂರ್ಯನ ಬೆಳಕೆ ತಲುಪುವುದಿಲ್ಲವಂತೆ. ನಾಗಲೋಕವು ಪಾತಾಳ ಲೋಕದಲ್ಲಿದೆ ಎಂದು ಹೇಳಲಾಗತ್ತೆ. ನಾಗಲೋಕವು 7 ಪಾತಾಳ ಲೋಕದಲ್ಲೇ ಅತ್ಯಂತ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ. ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ನಾಗಲೋಕದ ಬೆಳಕಿನ ಮೂಲ ಸೂರ್ಯನಲ್ಲವಂತೆ. ತಳಭಾಗದಲ್ಲಿರುವ ಅಮೂಲ್ಯವಾದ ರತ್ನಗಳ ಪ್ರಭಾವಲಯವಾಗಿರುವ ಸ್ಥಳವೆಂದು ವಿವರಿಸುತ್ತೆ. ನಾಗಲೋಕದ ಕುರಿತಾದ 10 ಹಲವಾರು ಪ್ರಸಿದ್ಧ ಪೌರಾಣಿಕ ಕಥೆಗಳನ್ನು ಇಂದಿಗೂ ಜನರಿಗೆ ಹೇಳಲಾಗತ್ತೆ. ಪುರಾಣಗಳಲ್ಲಿ ನಾಗಗಳನ್ನು ಅರ್ಧ ಮಾನವ ಮತ್ತರ್ಧ ಸರ್ಪಗಳಾಗಿ ಚಿತ್ರಿಸಲಾಗಿದೆ. ಅವರನ್ನ ದೀರ್ಘಕಾಲದವರು, ಪ್ರಕಾಶಮಾನವುಳ್ಳವರು ಮತ್ತು ಯೋಗ ಶಕ್ತಿಗಳಿಂದ ಕೂಡಿದವರು ಎಂದು ಪರಿಗಣಿಸಲಾಗತ್ತೆ. ಭಾಗವತ ಪುರಾಣದ ಪ್ರಕಾರ ಅನಂತ ಶೇಷನಾಗನು ಸ್ವತಃ ವಿಷ್ಣುವಿನ ಸೇವಕ ಮತ್ತು ನಾಗ ಪ್ರಪಂಚದ ಆಡಳಿತಗಾರನೆಂದು ಪರಿಗಣಿಸಲಾಗಿದೆ. ಆತ ಭೂಮಿಯನ್ನ ತನ್ನ ಹೆಡೆಯ ಮೇಲೆ ಹಿಡಿದಿದ್ದಾನೆ ಎಂಬ ವರ್ಣನೆಯೂ ಇದೆ. ಮಹಾಭಾರತವು ನಾಗರ ವಂಶಾವಳಿಯನ್ನು ವಿವರಿಸುತ್ತೆ. ವಿಶೇಷವಾಗಿ ರಾಜ ಪರೀಕ್ಷಿತನನ್ನ ಕಚ್ಚಿದ ತಕ್ಷಕನು ನಾಗಲೋಕದ ನಿವಾಸಿಯೇ. ಗರುಡ ಪುರಾಣವು ನಾಗಲೋಕವನ್ನ ಅವರವರ ಕರ್ಮಗಳ ಪ್ರಕಾರ ಕಳುಹಿಸುವ ಸ್ಥಳಗಳಲ್ಲಿ ಒಂದೆಂದು ವಿವರಿಸುತ್ತೆ. ಅಲ್ಲಿ ನಾಗ ಜನಾಂಗದ ಆತ್ಮಗಳು ವಾಸಿಸ್ತಾವೆ ಎಂಬ ನಿಗೂಢವಾದ ಅಂಶವನ್ನು ಉಲ್ಲೇಖಿಸಿದೆ. ಕೆಲವು ಯೋಗಿಗಳು ನಾಗಲೋಕ ಒಂದು ಭೌತಿಕ ಸ್ಥಳವಲ್ಲ, ಬದಲಾಗಿ ಉನ್ನತ ಪ್ರಜ್ಞೆಯ ಸ್ಥಿತಿ ಎಂದು ನಂಬುತ್ತಾರೆ. ನಾಗಗಳನ್ನು ತಾಂತ್ರಿಕ ಶಕ್ತಿಗಳು ಮತ್ತು ಅತೀಂದ್ರಿಯ ಜ್ಞಾನದ ಸಂಕೇತಗಳೆಂದು ಪರಿಗಣಿಸಲಾಗತ್ತೆ. ಅವು ವಿಶ್ವ ಸಮತೋಲನದಲ್ಲಿಯೂ ಪಾತ್ರವಹಿಸುತ್ತವೆ.
ಕೆಲವು ವಿದ್ವಾಂಸರು ನಾಗಲೋಕವು ಕೇವಲ ಧಾರ್ಮಿಕ ಪರಿಕಲ್ಪನೆಯಾಗಿರದೆ ಪ್ರಾಚೀನ ಭೂಗತ ನಾಗರಿಕತೆಯ ಸಂಕೇತವಾಗಿರಬಹುದು ಎಂದು ನಂಬುತ್ತಾರೆ. ಅಷ್ಟಕ್ಕೂ ಭೂಲೋಕದಿಂದ ನಾಗಲೋಕಕ್ಕೆ ಎಲ್ಲಿಂದ ರಹಸ್ಯ ಮಾರ್ಗಗಳಿವೆ ಎಂದು ಹುಡುಕಿದ್ರೆ ಕೆಲವೊಂದು ಸ್ಥಳ ಪುರಾಣ ಹಾಗೂ ದಂತಕಥೆಯನ್ವಯ ಧರ್ಮನಗರ ಕಾಶಿಯ ನವಪುರ ಎಂಬಲ್ಲಿ ನಾಗ ಬಾವಿ ಇದೆ. ನಾಗಲೋಕದ ಮಾರ್ಗವು ಈ ಬಾವಿಯ ಮೂಲಕ ಹೋಗುತ್ತೆ ಎಂದು ನಂಬಲಾಗಿದೆ. ಕಾರ್ಕೋಟಕ ನಾಗತೀರ್ಥ ಎಂದು ಕರೆಯಲ್ಪಡುವ ಈ ಸ್ಥಳಕ್ಕೆ ವರ್ಷದ ಒಂದು ದಿನ ಮಾತ್ರ ಭೇಟಿ ನೀಡಬಹುದು. ಅದು ಕೂಡ ನಾಗರ ಪಂಚಮಿಯ ದಿನದಂದು ಮಾತ್ರ. ಧಾರ್ಮಿಕ ಗ್ರಂಥಗಳಲ್ಲಿ ಈ ಬಾವಿಯನ್ನ ನೋಡಿದರೆ ಹಾವಿನ ಕಡಿತಕ್ಕೆ ಒಳಗಾಗುವ ಭಯದಿಂದ ಮುಕ್ತಿ ಸಿಗುತ್ತದೆಯಂತೆ. ಜನ್ಮ ಕುಂಡಲಿಯಲ್ಲಿರುವ ನಾಗದೋಷ ನಿವಾರಣೆಯಾಗತ್ತೆ ಎಂದು ಹೇಳಲಾಗತ್ತೆ. ಇಂದಿಗೂ ಈ ನಾಗಬಾವಿಯ ಆಳ ಎಷ್ಟಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಯೇ ಇಲ್ಲ. ಪರೀಕ್ಷೆ ಮಾಡಲು ಹೋದವರು ಇಂದಿಗೂ ನಾಪತ್ತೆಯೇ. ಎಲ್ಲಿ ಹೋದರೂ ಅವರ ದೇಹ ಏನಾಯಿತು ಅನ್ನೋದು ನಿಗೂಢವೇ. ಹಾಗಾಗಿ ಇಂದಿಗೂ ಯಾರೊಬ್ಬರೂ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಈ ಸ್ಥಳದಲ್ಲಿಯೇ ಶೇಷಾವತಾರವಾದ ಮಹರ್ಷಿ ಪತಂಜಲಿ ಮುನಿಗಳು ವ್ಯಾಕರಣ ಪಾಣಿನಿಯ ಮಹಾಭ್ಯಾಸವನ್ನ ರಚಿಸಿದ್ರು ಮತ್ತು ಶಿವಲಿಂಗವನ್ನ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಇನ್ನು ಮಧ್ಯಪ್ರದೇಶದಲ್ಲಿನ ಸಾತ್ಪುರ ಎನ್ನುವ ಊರಿದೆ. ಈ ಊರಿನಲ್ಲಿರುವ ದಟ್ಟ ಕಾಡುಗಳ ಮೂಲಕ ಒಂದು ನಿಗೂಢವಾದ ಮಾರ್ಗವು ಹಾದು ಹೋಗುತ್ತೆ. ಈ ಮಾರ್ಗವು ನಾಗಲೋಕಕ್ಕೆ ಸೇರುತ್ತೆ ಅನ್ನೋದು ನಂಬಿಕೆ. ಇಲ್ಲಿಗೆ ತಲುಪಲು ಅಪಾಯಕಾರಿ ಪರ್ವತಗಳನ್ನ ಏರಬೇಕಾಗತ್ತೆ. ನೀರಿನಲ್ಲಿ ಮುಳುಗಿರುವ ದಟ್ಟವಾದ ಕಾಡುಗಳ ಮೂಲಕ ಹಾದು ಹೋಗಬೇಕಾಗತ್ತೆ. ನಂತರದಲ್ಲೇ ನಾಗಲೋಕದ ದ್ವಾರವನ್ನ ತಲುಪಬಹುದು ಎಂಬ ವಿಚಾರವೂ ಕೂಡ ಸ್ಥಳೀಯವಾಗಿ ಪ್ರಚಲಿತದಲ್ಲಿದೆ. ಹುಲಿ ಸಂರಕ್ಷಿತ ಪ್ರದೇಶವಾಗಿರುವ ಈ ಪ್ರದೇಶವು ವರ್ಷದಲ್ಲಿ 1 ಅಥವಾ 2 ದಿನ ಮಾತ್ರ ತೆರೆದಿರುತ್ತೆ. ಈ ಬಾಗಿಲವರೆಗೂ ಭೇಟಿ ನೀಡೋದ್ರಿಂದ ಎಲ್ಲ ಆಸೆಗಳು ಈಡೇರ್ತಾವೆ ಎಂಬ ನಂಬಿಕೆ ಇದೆ. ನಾಗದ್ವಾರಿ ಯಾತ್ರೆಯನ್ನ ಒಮ್ಮೆ ಮಾತ್ರ ಪೂರ್ಣಗೊಳಿಸೋದ್ರಿಂದ ಕಾಳಸರ್ಪ ದೋಷವು ನಿವಾರಣೆಯಾಗತ್ತೆ ಎಂದು ನಂಬಲಾಗಿದೆ. ನಾಗದ್ವಾರಕ್ಕೆ ಹೋಗುವ ದಾರಿಯಲ್ಲಿ ನಾಗಮಣಿ ದೇವಸ್ಥಾನವೂ ಸಿಗುತ್ತೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳು ದಾರಿಯಲ್ಲಿ ಹಲವು ರೀತಿಯ ನಾನಾ ಪ್ರಭೇದದ ಅನೇಕ ಹಾವುಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಯಾವೊಂದು ಹಾವು ಯಾವುದೇ ಭಕ್ತರಿಗೂ ತೊಂದರೆ ನೀಡೋದಿಲ್ಲ. ನಾಗದೇವ ಸ್ವತಃ ತನ್ನ ಭಕ್ತರನ್ನ ರಕ್ಷಿಸುತ್ತಾನೆ ಎಂದು ನಂಬಲಾಗಿದೆ. ಇನ್ನು ನಂತರದ್ದು ಛತ್ತೀಸ್ಗಢದ ಜಸ್ಪುರ್ ಎನ್ನುವ ಪ್ರದೇಶದಲ್ಲಿ ನಾಗಲೋಕಕ್ಕೆ ಮಾರ್ಗವಿದೆ ಎಂದು ಹೇಳ್ತಾರೆ. ಈ ಸ್ಥಳವನ್ನ ತಪಕಾರ ಎಂದು ಕರೀತಾರೆ. ಈ ಸ್ಥಳದಲ್ಲಿ 100 ಜಾತಿಯ ಹಾವುಗಳು ಕಂಡುಬರ್ತಾವೆ. ತಪಕಾರ ಪ್ರದೇಶವನ್ನ ಸಾಕಷ್ಟು ನಿಗೂಢವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಪರ್ವತದ ಮೇಲೆ ಒಂದು ಗುಹೆ ಇದೆಯಂತೆ. ಇದನ್ನ ಕೋಟೆ ಬೀರ ಕಪತ್ ಅಥವಾ ಪಾತಾಳ ದ್ವಾರ ಎಂದು ಕರೆಯಲಾಗತ್ತೆ. ಈ ಗುಹೆಗೆ ಹೋದವರು ಇಲ್ಲಿವರೆಗೂ ಮರಳಿ ಬಂದಿರುವ ನಿದರ್ಶನವೇ ಇಲ್ಲ. ಆದ್ದರಿಂದ ಈ ಗುಹೆಯ ದ್ವಾರವನ್ನ ಮತ್ತೊಂದು ಬೃಹತ್ ಬಂಡೆಯನ್ನಿಟ್ಟು ಮುಚ್ಚಲಾಗಿದೆ. ಈ ತಪಕಾರ ಪ್ರದೇಶದಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನವನ್ನ ರಾವಣನ ಸಹೋದರಿ ಶೂರ್ಪನಖಳು ಪೂಜಿಸಿದಳೆಂದು ಹೇಳಲಾಗತ್ತೆ. ವನವಾಸದ ಸಮಯದಲ್ಲಿ ರಾಮ ಮತ್ತು ಸೀತೆ ಈ ದೇವಸ್ಥಾನದಲ್ಲಿ ಶಿವನನ್ನ ಪೂಜಿಸುತ್ತಿದ್ರು. ಈ ಗುಹೆಗೂ ಮಹಾಭಾರತದ ಕಾಲಕ್ಕೂ ಸಂಬಂಧವಿದೆಯಂತೆ. ಯಾವಾಗ ದುರ್ಯೋಧನ ಭೀಮನಿಗೆ ವಿಷ ಹಾಕಿದ ಪಾಯಸ ತಿನ್ನಿಸಿದನೋ ಆಗ ಭೀಮ ಸಾಯುವ ಸ್ಥಿತಿಯಲ್ಲಿದ್ದಾಗ ಇವ ನದಿಗೆ ಬಂದ. ಅಲ್ಲಿ ನಾಗಕನ್ಯೆಯರ ದೃಷ್ಟಿ ಭೀಮನ ಮೇಲೆ ಬಿತ್ತು. ನಾಗಕನ್ಯೆಯರು ಇದೇ ಮಾರ್ಗದ ಮೂಲಕವೇ ನಾಗಲೋಕಕ್ಕೆ ಕರೆದೊಯ್ದು ಅಲ್ಲಿ ಭೀಮನಿಗೆ ಚಿಕಿತ್ಸೆಯನ್ನು ನೀಡಿ ವಾಪಸ್ ಕಳುಹಿಸಿದರು ಎಂಬ ಪ್ರತೀತಿ ಇದೆ. ಅಂದಿನಿಂದ ಇಂದಿನವರೆಗೂ ನಾಗಾಲೋಕಕ್ಕೆ ಯಾವುದೇ ಮನುಷ್ಯನ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆಯಂತೆ. ಇನ್ನು ಮತ್ತೊಂದು ರಹಸ್ಯ ತಾಣವೆಂದರೆ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಒಂದು ಬೆಟ್ಟದ ಮೇಲೆ ದೇವಸ್ಥಾನವಿದೆ. ಈ ಬೆಟ್ಟದಲ್ಲಿ ನಾಗದೇವರ ಗುಹೆಯನ್ನು ಕಾಣಬಹುದು. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಈ ಗುಹೆಯಲ್ಲಿ ನಾಗರಾಜ ನಾಗಿಣಿ ವಾಸವಾಗಿದ್ದರಂತೆ. 500 ವರ್ಷಗಳ ಕಾಲ ಅವರಿಬ್ಬರು ಗುಹೆಯಲ್ಲಿಯೇ ಇದ್ದರು ಎಂಬ ಸ್ಥಳ ಪುರಾಣವನ್ನು ಹೇಳುತ್ತೆ. ಇಲ್ಲಿನ ಪಹರಿ ಬಾಬಾ ದೇವಸ್ಥಾನವು ನಾಗದೇವನ ಕಥೆಗಳಿಂದ ಪ್ರಸಿದ್ಧವಾಗಿದೆ. ನಾಗಲೋಕವನ್ನ ತಲುಪುವ ಮಾರ್ಗವು ಇಲ್ಲಿ ಹಾದು ಹೋಗುತ್ತೆ ಎಂದು ಕೆಲವು ಗ್ರಂಥಗಳಲ್ಲಿ ಕೂಡ ಹೇಳಲಾಗಿದೆ. ಈ ಬೆಟ್ಟದಲ್ಲಿರುವ ದೇವಸ್ಥಾನದಲ್ಲಿ ನಾಗದೇವನನ್ನ ಅನಾದಿ ಕಾಲದಿಂದಲೂ ಪೂಜಿಸಲಾಗ್ತಿದೆ. ನಾಗರ ಪಂಚಮಿಯ ದಿನದಂದು ಅನೇಕ ಭಕ್ತರು ಇಲ್ಲಿಗೆ ಬಂದು ಹಾಲಿನ ಅಭಿಷೇಕವನ್ನು ಅರ್ಪಿಸ್ತಾರೆ. ಇನ್ನು ನಾಗಾಲೋಕಕ್ಕೆ ಮತ್ತೊಂದು ದಾರಿ ಇರುವ ಸ್ಥಳವೆಂದರೆ ಮುಜಾಫರ್ ನಗರದ ಶುಕ್ರತಾಳ ಎಂಬ ಸ್ಥಳ. ಈ ಸ್ಥಳಕ್ಕೂ ದ್ವಾಪರಾಯುಗಕ್ಕೂ ಅವಿನಾಭಾವ ನಂಟಿದೆ. ಮತ್ತೊಂದು ಸ್ಥಳವೆಂದರೆ ಮುಜಾಫರ್ ನಗರದಲ್ಲಿನ ಮೋತಿ ಝೀಲ್ ಎನ್ನುವ ಸ್ಥಳ. ಈ ಸರೋವರವು ಎಂದಿಗೂ ಬತ್ತೋದಿಲ್ಲ. ಇಲ್ಲಿವರೆಗೂ ಈ ಸರೋವರದ ಆಳವನ್ನ ಪತ್ತೆ ಹಚ್ಚಲು ಯಾರಿಗೂ ಸಾಧ್ಯವಾಗಿಲ್ವಂತೆ. ಈ ಸರೋವರ ನಾಗಲೋಕವನ್ನ ಸಂಪರ್ಕಿಸುತ್ತದೆ ಎಂದು ಹೇಳಲಾಗಿದೆ.
ಇನ್ನು ಭೂಮಂಡಲದಲ್ಲಿ ನಾಗಲೋಕ ಸ್ಥಾಪನೆಯಾಗಿದ್ದು ಹೇಗೆ, ಈಗ ನಿಖರವಾಗಿ ಎಲ್ಲಿದೆ, ಅದಕ್ಕಿರುವ ದಾಖಲೆಗಳೇನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.